ಮಧ್ಯಾಹ್ನ ಆಗಿತ್ತು, ಹಾಗೆ 2 ಹೊತ್ತು. ಇವಾಗ ಊಟ ತೊಗೊಬೇಕಾಗಿದ್ದೀನಿ. ವೆಲ್ಕಮ್ ಬ್ಯಾಕ್. ಅಂದರೆ ಜಾಸ್ತಿ ಓಡಾಡಿರೋದಿಲ್ಲ ಅಲ್ವಾ, ವಿಡಿಯೋ ಮಾಡ್ಕೊಂಡು ಮಾತಾಡ್ಬಿಟ್ಟು ಹೋದರೆ ಓಕೆ, ನಿಧಾನಕ್ಕೆ ಹೋದರೆ ಏನು ಅನ್ಸಲ್ಲ. ಫಾಸ್ಟಾಗಿ ಹೋಗ್ತಾ ಇದ್ದೀನಲ್ಲ. ಮತ್ತು ಯಾವತ್ತು ನಿಮಗೆ ಕೊತ್ತಂಬರಿ ಬೀಜ ಎಲ್ಲ ಹಾಕಿರೋದನ್ನ ತೋರಿಸಿದ್ನಲ್ಲ, ಅವೆಲ್ಲ ಬಂದೈತೆ ನಿಮಗೆ ತೋರಿಸ್ತೀನಿ. ಮತ್ತು ಸೌತೆಕಾಯಿ, ಟೊಮೊಟೊ ಅವೆಲ್ಲ ನೆಟ್ಟಿದ್ದೀವಿ ತೋರಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನನಗೂ ತುಂಬ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಪ್ರಮೋಷನ್ ವೀಡಿಯೋ ಅಂತ ಏನಿಲ್ಲ. ನೋಡಿ, ಈ ಪೇಪರ್ನು ಹಾಸಿದ್ರೆ ತುಂಬ ಬಾಳಿಕೆ ಬರ್ತಾ ಇರ್ತದೆ, ಬೇಗ ಅರಿಯಲ್ಲ. ನೀವು ಒಂದು 2 ಬೆಳೆ ಮಾಡಿದ್ರೂ ಅರಿಯಲ್ಲ. ನಿಮಗೆ ನಾನು ಅದನ್ನ ತೋರಿಸ್ತೀನಿ. ಬೆಳೆ ಮಾಡಿರೋದು ಇಷ್ಟು ತುಂಬ ತಿಂಗಳುಗಳಾಗಿ ಪೇಪರ್ ಅರ್ದಿಲ್ಲ. ಹೋಗ್ತಾ ಇದ್ದೀನಿ ಅಲ್ಲಿಗೆ, ತೋರಿಸ್ತೀನಿ. ಬೇಟ ಮಧ್ಯಾಹ್ನ 1 ಗಂಟೆಗೆ ಆಯಿತು. ಇವತ್ತೇ ನಿನ್ನೆ ಕೇಳಿದ್ರು ಎಲ್ಲೋಯ್ತು ಅಮ್ಮ ಅಂತ ಹೊಲ್ಟಾಗ ಐತೆ ಅಂದೆ. ನೋಡಿ, ಕೊತ್ತಂಬರಿ ಸೊಪ್ಪು ಬಂದೈತೆ, ತೋರಿಸ್ತೀನಿ ನಿಮಗೆ. ನೋಡಿ, ಕಳೆ ಮತ್ತು ಇದೆಲ್ಲ ಕಳೆ ಕೊತ್ತಂಬರಿ ಸೊಪ್ಪು. ಇಲ್ಲಿಂದ ಅಷ್ಟು ದೂರ ನಾವು ಹೋಗ್ತಾ ಇರೋದು ಅಲ್ಲಿಗೆ. ಒಂದ್ಸಲ ಕೊತ್ತಂಬರಿ ಮಾಡಿ ವೀಡಿಯೋ ಹಾಕಿ ನೋಡಿ. ಅಲ್ಲಿಗೆ ಹೋಗ್ಬೇಕು. ಈಗ ನಾನು ಅದಕ್ಕೆ ಹೋಗಿ ಊಟ ಕೊಟ್ಟು ತೋರಿಸ್ತೀನಿ ನಿಮಗೆ. ತುಂಬ ಆಗಲೇ 6 ತಿಂಗಳೇ ಆಯಿತು. 6 ತಿಂಗಳ ಪೇಪರ್ ಹಾಕಿ ನೀವು ಹೇಳ್ತೀರಾ ಕಟ್ಟಾಕ್ಸಿದ ಸೌದೆಗೆ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೆ. ಸರಿಯಾಗಿ ಹಾಕಿರಲಿಲ್ಲ, ಬಿಚ್ಚೋಗಿ ಬಿಡಬೇಕು ಆ ಥರ ಹಾಕಿದ್ರು. ಅದನ್ನ ನೋಡಿಕೊಂಡು ಎಲ್ಲಿ ಗಂಟ ಯಾವ ಥರ ಹಾಕೋರೆ ಅಂತ ನೋಡಿಕೊಂಡು ಹೊರಟೆ ಕೆಳಗಡೆ ಊಟ ಕೊಡೋಕ್ಕೆ. ನೋಡ್ತಾ ಇದ್ದೀನಿ, ಫುಲ್ಲು ದಾರನೇ ಕಟ್ಟಾಕಿಲ್ಲ, ಬಿಚ್ಚೋಗೈತೆ ಫುಲ್ಲು. 2-3 ಸೊಸಿಲೆಲ್ಲ ಬಿಚ್ಚೋಗೈತೆ. ನೀಟಾಗಿ ಕೆಳಗಡೆ ಇಳ್ದಿಲ್ಲ, ಸ್ಮೂತಾಗಿ ಬಿಟ್ಬಿಟ್ಟವ್ರೆ. ಫಾಸ್ಟಾಗಿ ಹೋಗೋಕ್ಕೋ ಏನೋ ಹಂಗೆ ಹೆಂಗೆ ಬೇಕು ಹಂಗೆ ಹಾಕ್ಬಿಟ್ಟವ್ರೆ, ಬೇಕಾ ಬಿಟ್ಟು. ಒಬ್ರು ಇದ್ರೂ ಈ ಥರ ಮಾಡೋರೆ ಅಂದರೆ ಏನರ್ಥ? ನಿಜ ಅಷ್ಟೇ. ಹೇಳ್ಬೇಕು, ನಾಳೆ ಬಂದಾಗ ಹೇಳಿ ನೋಡಿ ಹಿಂಗಾಗೈತೆ ಅಂತ ಅಂದರೆ ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಈ ಸೌತೆ 1.5 ಎಕರೆಗೆ ಹಾಕಿದ್ದೀವಿ. ಈಗ ಚಿಕ್ಕ ಸೊಸೆಯಿಂದನೂ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಹೊಲ್ದ ಹತ್ರ ಹೋಗಲ್ವಲ್ಲ ಜಾಸ್ತಿ, ಡೈಲಿ ಹೋಗಲ್ಲ. ಇವತ್ತು ಹೋದರೆ ನಾಳೆ ಅಂದರೆ ಊಟ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಭಾನುವಾರ ಶನಿವಾರ ಮಾತ್ರ ಹೋಗಲ್ಲ, ಆ ಟೈಮ್ ವೀಡಿಯೋ ಮಾಡೋಕ್ಕಾಗಲ್ಲ ಅನ್ನೋ ಇದಕ್ಕೆ ಬಂದಾಗ ಮಾತ್ರ ವೀಡಿಯೋ ಮಾಡ್ತೀನಿ. ಊಟ ಎಲ್ಲಿಡನೆ? ಈ ಬೆಡ್ ಮಾಡಿ ಎಷ್ಟು ದಿನ ಆಯಿತು? ಒಂದು 8 ತಿಂಗಳು ಆಯ್ತಾ ಬೆಡ್ ಮಾಡಿ? ಇದಾ ಟೊಮೊಟೊದ 2ನೇ ಬೆಳೆ ಅಲ್ವ ಈಗ. ನೆಕ್ಸ್ಟು ಟೊಮೊಟೊ ಕೇಳಿದೆ, ಆಲೇ ಎಷ್ಟಾಗಿರ್ಬೋದು ಕೇಳಿದೆ. ಸ್ಕೂಲ್ ಅಂಗನವಾಡಿ ಸ್ಕೂಲ್ ಊಟ ಎಲ್ಲೆಡೆ ಇಲ್ಲಿಗನ. ಮೂರುವೆ 1.5 5 ಎಕರೆ ಅಂತಾರೆ. ಅದು ಸೌತೆ 1 ಎಕರೆ. ಇವೆರಡರಿಂದ 3 ಎಕರೆ ಆಯಿತು. ಉಪ್ಪು ಎಳ್ಸಾಯ್ತಾ? ಡೈಲಿ ಸಂಜೆ ಗಂಟೆ ಅಲ್ವಾ ಮಾಡ್ತಿರೋದು? ಬರ್ತೀನಿ. ಸಿಕ್ತಿರಲ್ಲ, ನಾನು ನೋಡ್ಕೊಂಡು ಹೊರಟ ಇದ್ದೀನಿ. ಅಲ್ಲೆಲ್ಲ ಹತ್ತಬೇಕು, ಹತ್ತಕ್ಕಾಗಲ್ಲ. ನೋಡಿ, ಯಾಕೆ ಎಲ್ಲ ಮುಗೀತು. ಈಗ ಮನೆ ಕಡೆ ಮನೆಗೆ ಹೋಗೋದೆ ನೋಡ್ಕೊಂಡು ಎಲ್ಲ ಮುಗಿತಿಲ್ಲ. ಯಾರೆಷ್ಟು ಸಾಲ ಹಾಕೋ ಅಂತ ನೋಡಿಕೊಂಡು ನನ್ನ ಸೌತೆನ ಸುಮಾರು 1.5 ಎಕರೆ ಇದೆ ಸೌತೆ. ಟೊಮೊಟೊ 1.5 ಎಕರೆ. ಇನ್ನು ನೆಕ್ಸ್ಟ್ ಆ ಕಡೆದ ಅಲ್ಲೊಂದು ಐತೆ, ಮುಗೀತು. ಯಾರ್ಯಾರು ಎಷ್ಟೆಷ್ಟು ಹಾಕೋರಿ ಅಂತ ನೋಡಿಕೊಂಡು ಹೊರಡೋಣ, ನೀಟಾಗಿ ಹಾಕೋರ ಅಂತ ನೋಡ್ತಾ ಇದ್ದೀನಿ. ಒಬ್ಬರು ಅವ್ರ ಜೊತೆ ಮಾತಾಡ್ತಾ ಇದ್ರು ನೋಡ್ಕೋಬೇಕು, ತಪ್ಪಾಗ್ತಾ ಇದೆಯಾ, ಸರಿಯಾಗಿ ಹಾಕಿಲ್ಲ ಅಂತ ಹೇಳ್ಬೇಕು. ನೋಡಿ, ಎಲ್ಲ ಕರೆಕ್ಟಾಗಿ ಹಾಕೋರೆ. ಅದೊಂದು ಸಾಲಲ್ಲಿ ಮಿಸ್ಟೇಕ್ ಆಗೈತೆ. ನೆಕ್ಸ್ಟ್ ಅದೇ ಥರ ಹಾಕೋರ ಅಂತ ನೋಡ್ತಾ ಇದ್ದೀನಿ. ಒಂದ್ಸಲ ಚೆಕ್ ಮಾಡಿಬಿಟ್ರೆ ಸರಿ, ಒಂಥರ ಅದಂತ ಟೆನ್ಷನ್ ಇರಲ್ಲ ಚೆಕಿಂಗ್ ಆದರೆ. ಅಂದರೆ ಮುಂದಿನ ಸಲ ಹೇಳ್ಬೋದು, ಈ ಸಾಲೂ ಅವರೇ ಹಾಕಿರೋದು ಅನಿಸುತ್ತೆ. ಈ ಸಾಲು ಅವ್ರು ಹಾಕಿರೋದು. ಹಂಗಂದ 2ನೇ ಸಾಲು
ಅಲ್ಲಿಂದ ಮೊದಲನೇ ಸ್ಟಾರ್ಟ್ ನೋಡಿ. ಒಬ್ಬರು ನೋಡ್ಕೊಂಡ್ರು ಈ ಥರ ಹಾಕೋರೆ. ಈ ಥರ ಹಾಕೋದು ತಪ್ಪು, ಅದು ಬಿಚ್ಚೋಗ್ಬಿಡುತ್ತೆ, ಬಾಳಿಕೆ ಬರಲ್ಲ ಅದು. ನೆಕ್ಸ್ಟ್ ನಾವು ಕಟ್ ಹಾಕ್ತಾರಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಈ ಸಾಲ ಹಾಕಿರೋದು ನೋಡಿ. ವೇಸ್ಟ್ ಮಾಡ್ತಾರೆ, ಟೈಮು ವೇಸ್ಟು, ಕೆಲಸನೂ ವೇಸ್ಟು. ನನಗೆ ಮುಗೀತು, ಮನೆಗೆ ಹೋಗೋದೇ ಈಗ. ನೋಡಿಕೊಂಡೆ ಎಲ್ಲನೂ ಹೊರಟೆ ಈಗ. ಸರಿ, ಓಕೆ, ಬಾಯ್ ಮಾಡಲ್ಲ ಇನ್ನೇನು ವೀಡಿಯೋ ಇಲ್ವಲ್ಲ. ಮನೆಗೆ ಹೋಗ್ಬಿಟ್ಟು ಆಫ್ ಮಾಡೋದು ತಾನೆ, ಆಫ್ ಮಾಡ್ತೀನಿ. ಇಲ್ಲಿಗೆ ನಂದು ಎಂಡಿಂಗ್. ಮನೆಗೆ ಹೋಗಿ ಮನೆ ಕೆಲಸ, ಇನ್ನೇನಿಲ್ಲ.